ಸೊ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಫುಲ್ ಫ್ರೀ ಟೈಮ್, ಇವತ್ತು ಫುಲ್ ರೆಸ್ಟ್ ಮಾಡೋದು. ವೀಕೆಂಡ್ ಮಂಡೇ ಟು ಸ್ಯಾಟರ್ಡೇ ಫುಲ್ ಬ್ಯುಸಿ ಇರೋದು, ಮತ್ತು ಸಂಡೇ ಒಂದಿನ ನಮ್ಗೆ ರೆಸ್ಟ್ ಸಿಗ್ತದೆ ಟೈಮ್. ಸೊ ಅದಕ್ಕಂತ ಇವಾಗ ಬ್ರೇಕ್ಫಾಸ್ಟ್ ನಾಷ್ಟ ಮಾಡಿಕೊಂಡು ಸ್ನಾನ ಮಾಡೀನಿ. ಆ್ಯಕ್ಚುಲಿ ಭಾಳ ಹಸುವಾಗ್ಲತ್ತಿತ್ತು, ಲೇಟ್ ಮಾಡಿ ಎತ್ತೀನಿ. 10ಕ್ಕೆ ಹಂಗೆ ಎತ್ತೀನಿ. ಇವತ್ತು ಸಿಗೋದೇ ಒಂದಿನ, ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ದೀನಿ. ಅದು ಆದಮೇಲೆ ನಾಷ್ಟ ಮಾಡಿದಾದ್ಮೇಲೆ ಸ್ವಲ್ಪ ತಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಸೊ ಇವಾಗ ಫ್ರೆಶ್ ಅಪ್ ಆಗೀನಿ. ಸೊ ಇವಾಗ ಮಧ್ಯಾಹ್ನ ಮಮ್ಮಿ ಅಡುಗೆ ತಯಾರಿ ನಡೆಸ್ಯಾರ, ಏನು ಮಾಡ್ಲತ್ತಾರ ಅಂತ ಕೇಳಂಬರ್ರಿ. ಸೊ ಅದಕ್ಕಿಂತ ಮುಂಚೆ ಇವತ್ತು ಶಾರ್ಟ್ಸ್ ರೀಲ್ ಬಿಟ್ಟಿನ್ರಿ, ಒಂದು ಮಂಡಕ್ಕಿ ಸುಸ್ಲಾ ಒಗ್ಗರಣೆ ಅಂತ. ಅದು ಹೋಗ್ರಿ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಆದಷ್ಟು ಕಮೆಂಟ್ ಮಾಡಿರಿ. ಓಕೆ, ಸೊ ಬರ್ರಿ ನಮ್ಮ ಮಮ್ಮಿ ಏನು ಮಾಡ್ಲತ್ತಾರಂತ ನೋಡೋಣ. ಮಮ್ಮ ಏನು ಮಾಡತ್ತಿ ಅಡ್ಗೆ? ನಾ ಬಟ ಇದು ತುಂಬದನಿಕೆ ಪಲ್ಯ ಮಾಡ್ಲತ್ತೀನಿ ನೋಡಪ್ಪ. ತುಂಬದನಿಕೆ ಪಲ್ಯ? ಮಸ್ತ್. ಭಾಳ ದಿನ ಆಗಿತ್ತು ತುಂಬದನಿಕೆ ಪಲ್ಯ. ಸೊ ಎಣ್ಣಿಗಾಯಿ ಬದ್ನಿಕೆ ಅಂತ ಹೇಳ್ತೇವೆ ನಮ್ಮ ಕಡೆ, ನಾವು ತುಂಬದನಿಕೆ ಪಲ್ಯ ಅಂತ ಹೇಳ್ತೀವಿ ರೀ. ಅದು ಮಾಡ್ಲತ್ತಾರ ಮಮ್ಮಿ ಈಗ ಮಧ್ಯಾಹ್ನ ಅಡುಗೆಗೆ. ಯಾಕಂದರೆ ಚಪಾತಿ ಇವತ್ತು ಹುಣ್ಣಿ ಅಂತಲ್ಲಪ್ಪ. ರೊಟ್ಟಿ ಅದು ಮಾಡಲ್ಲಲ್ಲ. ಇವತ್ತು ಹುಣ್ಣಿ ಅದಲ್ರಿ, ಅದಕ್ಕೆ ರೊಟ್ಟಿ ಮಾಡಲ್ಲ ನಮ್ಮ ಮನ್ಯಾಗ. ಅದಕ್ಕಂತ ಚಪಾತಿ ಮತ್ತು ಪಲ್ಯ ತುಂಬದನಿಕಾಯಿ. ಸೊ ಪ್ಯಾನ್ದಾಗ ಎಳ್ಳು ಹಾಕೋರಿ, ಎಳ್ಳು ಹಾಕ್ಕೊಂಡು ಸ್ವಲ್ಪ ಅದು ಚಲೋತ್ತದಾಗ ಹುರ್ಕೋರಿ. ಶೇಂಗಾ ಬೇಯವಲ್ಲ ಅದ್ರಾಗ, ಶೇಂಗಾ ಜೊತೆಗೆ ಹಾಕು. ಬೇಡ, ಹಂಗೆ ಉರಿಬೇಡದಪ್ಪ. ಇವು ಒತ್ತತಾವ, ಇವು ಒತ್ತಲ್ಲ. ಬ್ಲ್ಯಾಕ್ ಜಲ್ದಿನೇ ಇದು ಆಗ್ತದಲ್ಲ. ಇಲ್ಲ, ಹಿಂಡಿ ಬ್ಲ್ಯಾಕ್ ಆಗ್ತು, ಇದು ಕಪ್ ಆಗ್ತದೆ. ಹೆಂಗೆ ಚಟಪಟ ಚಟಪಟ ಅಂತ ಹಾಡ್ಲತ್ತವ ಅವು. ಢಕ್ಕಂದ್ರೆ ಮುಚ್ಚಮ್ಮ. ಎಳ್ಳಾದ್ಮೇಲೆ ನೆಕ್ಸ್ಟ್ ಶೇಂಗಾ ಹುರ್ಕೋರಿ. ಇದೆಲ್ಲ ಅಂದಾಜ್ ಮೇಲೆ ಎಷ್ಟು ತೊಗೊಂಡಿದ್ದು ಮಮ್ಮಿ? ಒಂದೊಂದು ಬಟ್ಲ, ಸಣ್ಣ ಬಟ್ಲ ಅಂದ್ರೆ ಒಂದೊಂದು ಬಟ್ಲ. ಒಂದು ಬಟ್ಲ ಅದು ಎಳ್ಳು ಹೇಳಿದ್ರೆ ಒಂದು ಬಟ್ಲ. ಒಂದು ಬಟ್ಲ ಎಳ್ಳು ಹುರ್ಕೋಬೇಕು ಫಸ್ಟ್, ಮತ್ತು ಅದು ಎಳ್ಳಾದ್ಮೇಲೆ ಶೇಂಗಾ ಹುರ್ಕೋಬೇಕು. ಅದು ಭೀ ಒಂದು ಬಟ್ಲ ಅಷ್ಟೇ. ಸೊ ಆ ಕಡೆ ಉಳ್ಳಾಗಡ್ಡಿ ಕಟ್ ಮಾಡತ್ತಾರ ನಾವು ಮಮ್ಮಿ. ಉಳ್ಳಾಗಡ್ಡಿ ಎಷ್ಟು ತೊಗೊಂಡೇನು? 2. ಸೊ ಇಲ್ಲಿ ಎಳ್ಳು ಮತ್ತು ಶೇಂಗಾ ಇದೆಲ್ಲ ಫ್ರೈ ಹುರ್ಕೋತನ ಏನು ಮಾಡಿರಿ, ಹಾಗೆ ಸೈಡಿಗೆ ಅದು ಪಲ್ಯಗೆ ಏನೇನು ಬೇಕು ಅಂತ ಹೀಗೆಲ್ಲ ಕಟ್ ಮಾಡ್ಕೊಂಡಿಡ್ರಿ. ಆಮೇಲೆ ಮತ್ತೆ ಈಸಿ ಆಗ್ತದೆ ಜಲ್ದಿ ಮಾಡೋಕ್ಕೆ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಹುಣಸಿನ್ಕಾಯಿ ಅದು ನೆನೆಸಿಡ್ಬೇಕೇನು? ಹಿಂಗೆ ಒಳಗೆ ಹಾಕ್ಬಿಡಬೇಕು, ನೆನೆಸ್ಬೋದು. ಸೊ ಅದು ಹುಣಸಿನ್ಕಾಯಿ ನೆನೆಸ್ಬೋದು, ಇಲ್ಲಾಂದ್ರೆ ಹಾಗೆ ಪಲ್ಯ ಮಾಡ್ತೀವಲ್ಲ ಅವಾಗೆ ಹಾಕಿದ್ರೆ ಭೀ ನಡೀತದ. ಕಡಿಸಿ ಉಳ್ಳಾಗಡ್ಡಿ ಭಾಳ ಕಾಕವಲ್ಲ ಅಮ್ಮ. ಇದು ಮೊದಲು ಇವು ಎಳ್ಳು ಕುಟ್ಕೋಬೇಕಪ್ಪ. ಎಳ್ಳು ಕುಟ್ಕೋತೀವಿ ನೋಡು. ಆಮೇಲೆ ಇದು ಎಳ್ಳು ಕುಟ್ಕೋತಾನ, ಅದು ಶೇಂಗಾ ಉರಿತಾವಲ್ಲ, ಶೇಂಗಾನು ಎಳ್ಳು ಹಾಕಿ ಕೂಡಲೇ ಇದು ಶೇಂಗಾ ಹಾಕೋಬೇಕಿದ್ರಲ್ಲಿ. ಈಗ ಹಸ್ಗಲ್ದಾಗ ಈಗ ನಮ್ಮ ಮಮ್ಮಿ ಎಳ್ಳು ಕುಟ್ಲತ್ತಾಳ. ಸೊ ಅದು ಸಣ್ಣ ಆದಮೇಲೆ ಇದು ಶೇಂಗಾ ಭೀ ಹಾಕಿ ಇದು ಭೀ ಸೇಮ್ ಅದ್ರ ಥರನೇ ಕುಟ್ಬೇಕು. ಹಿಂಗೆ ಇದು ಎಳ್ಳು ಜಲ್ದಿ ಸಣ್ಣ ಆಗ್ತದೆ. ಮಿಕ್ಸಿದಾಗ ಭೀ ಮಾಡ್ಬೋದಿತ್ತು, ಬಟ್ ಇದು ಹಸ್ಗಲ್ದಾಗ ಏನು ಕುಟ್ಟು ಕೇಸಿಂದ ಮಾಡ್ತೀವಲ್ಲ ಅದು ಟೇಸ್ಟ್ ಬೇರೆನೇ ಇರ್ತದೆ ರೀ. ಅದಕ್ಕಂತ
ಮಿಕ್ಸಿ ಒಳಗೂ ಮಾಡಿಟ್ಟಿನಿ. ಹಿಂಗೆ ಇದು ಮಿಕ್ಸಿದಾಗ ಮಾಡಿಟ್ಟಾರ ನೋಡ್ರಿ. ಯಾಕೆ ನಿಮಗೆ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಟೈಮಿಗೆ ನನಗೆ ಲೇಟ್ ಆಗ್ತದಲ್ಲ, ಅದಕ್ಕೆ ಒಮ್ಮೆ ಮಾಡಿಟ್ಟಿನಿ. ಈಗ ಮತ್ತೀಗ ಎಲ್ಲಷ್ಟು ಈಗ ಇದು ಅನಾಸ್ ತರದಲ್ಲ, ಈಗ ಅಲ್ಲಿತಾನೆ ಇದಿಷ್ಟು ಆಗ್ತದೆ. ಈಗ ತಂದ್ರಪ್ಲೆ ಮತ್ತೆಲ್ಲ ಶೇಂಗಾ 1 ಕಿಲೋ ಶೇಂಗಾ, ಅರ್ಧ ಕಿಲೋ ಎಳ್ಳು ಹಾಕಿಸಿದ್ ಮಿಕ್ಸ್ ಮಾಡಿ ಕುಟ್ಟಿಗೆಸಿದ್ ಮಿಕ್ಸಿ ಮಾಡಿಕೆ ಫ್ರಿಜ್ನಾಗ ಇಟ್ಬಿಡ್ತೀನಿ. ಸೊ ಯಾವಾಗ್ರೆ ಪಲ್ಯ ಅದು ಮಾಡೋದಿತ್ತಂದ್ರೆ ಅವಿಂದ ಅವಾಗೆ ಹಾಕ್ಬೋದು ಅಂತ ಹಾಕ್ಬೋದು ಬಿಟ್ರೆ. ಯಾಕಂದ್ರೆ ಇಲ್ಲ ಈಗ ಮನೆಗೆ ಇರ್ತೀನಲ್ಲ, ಈಗ ನಿಮ್ದು ಸ್ಕೂಲ್ ಇಲ್ಲಲ್ಲ, ಅದ್ರ ಸಲಗಂದ್ರೆ ಬಂದ್ ಮಾಡ್ತೀನಿ. ಸೊ ಒಂದು ವಿಡಿಯೋದಾಗ ನಮ್ಮ ಅಜ್ಜಿ ಪುಂಡಿ ಪಲ್ಯ ಚಟ್ನಿ ಲಾಂಗ್ ವಿಡಿಯೋ ನಮ್ಮ ಅಜ್ಜಿ ಪುಂಡಿ ಪಲ್ಯ ಚಟ್ನಿ ಮಾಡಿರು. ಅದರದಾಗ ಚಟ್ನಿ ಭೀ ಹಸ್ಗಲ್ದಾಗ ಇದೆ ಕಲ್ದಾಗೆ ಕುಟ್ಟಿರು. ಅದಕ್ಕೊಬ್ಬರು ಕಮೆಂಟ್ ಹಾಕಿರು, ಹಸ್ಗಲ್ ಚಲೋ ಅದ ಎಲ್ಲಿ ತೊಗೊಂಡಿರಂತ. ಇದು ಜಾಸ್ತಿ ಉತ್ತರ ಕರ್ನಾಟಕ ಸೈಡೇ ಸಿಗ್ತದ್ರಿ. ಅದಕ್ಕಂದ್ರೆ ಈ ಕಡೆ ನಮ್ಮ ಕಡೆ ಎಲ್ಲ ಫೇಮಸ್ ಅವ ಇವೆಲ್ಲ ಹಸ್ಗಲ್ ಅವೆಲ್ಲ. ಅದಕ್ಕಂದ್ರೆ ಕುಟ್ಟೋದೆಲ್ಲ ಜಾಸ್ತಿ ಏನಾದರೂ ಹೆಚ್ಚಿಗೆ ಮಿಕ್ಸಿ ಯೂಸ್ ಮಾಡಲ್ಲ. ಸೊ ಇದ್ರಾಗೆ ಮಾಡ್ತೀವಿ ನಾವು ಮಾಡಲ್ಪ ಜಾಸ್ತಿ. ಏನಾರ ಅರ್ಜೆಂಟ್ ಅವಾಗಿಂದ ಅವಾಗೆ ಬೇಕಿತ್ತು, ಲೇಟ್ ಆಯಿತು ಅಂತಂದ್ರೆ ಅಷ್ಟೇ ಮಿಕ್ಸಿ ಯೂಸ್ ಮಾಡ್ತೀವಿ. ಈಗ ಇದು ಸಣ್ಣ ಆಗ್ಯದ. ಈ ಥರ ಸಣ್ಣ ಕುಟ್ಕೊಂಡು ಏನು ಮಾಡ್ಬೇಕ್ರಿ, ಸೈಡಿಗೆ ತೆಗ್ದಿಡ್ರಿ. ಅದು ಕುಟ್ಕೋತೀನಿ. ಈಗ ನೆಕ್ಸ್ಟ್ ಇದಾದ್ಮೇಲೆ ಶೇಂಗಾ ಕುಟ್ಟಬೇಕು. ಆಮೇಲೆ 2 ಮಿಕ್ಸ್ ಮಾಡ್ಬೇಕು. ಇದು ಇಷ್ಟ ಇರ್ಬೇಕು ನೋಡ್ರಿ. ಅದ್ರದ್ದು ಅಷ್ಟು ಸಣ್ಣ ಭೀ ಏನು ಮಾಡೋದಿಲ್ಲ, ಸ್ವಲ್ಪ ಮಾಡಿರಿ. ಯಾಕಂದ್ರೆ ಪಲ್ಯ ತಿನ್ನೋ ಟೈಮಿಗೆ ಅದು ಎಳ್ಳದು ಬಾಯಾಗ ಬರ್ತಂದ್ರೆ ಟೇಸ್ಟ್ ಬರ್ತದೆ. ಈಗ ನೆಕ್ಸ್ಟ್ ಹಿಂಗೆ ಶೇಂಗಾ ಹಾಕ್ಕೊಂಡು, ಈಗ ಅದು ಭೀ ಇದು ಎಳ್ಳು ಹಿಂಗೆ ಕುಟ್ಕೊಂಡಿವಲ್ಲ ಸೇಮ್ ಅದು ಶೇಂಗಾ ಭೀ ಹಾಗೆ ಕುಟ್ಬೇಕು. ಹುಣ್ಣೆ ಅದಲ್ಪ ಅದು ಸಲಗ ಪೂಜೆ ಮಾಡೀನಿ. ಇದು ಹಸ್ಗಲಿಗೆ ಭೀ ನಮ್ಮ ಮಮ್ಮಿ ಪೂಜೆ ಮಾಡ್ಯಾರ ನೋಡ್ರಿ. ಬೆಳಗ್ಗೆನೇ ಮಾಡೀನಿ. ನೆಕ್ಸ್ಟ್ ಎಳ್ಳು ಮತ್ತು ಅದ್ರದಾಗ ಮಿಕ್ಸ್ ಮಾಡಿರಿ. ಇನ್ನೊಂದು ಸ್ವಲ್ಪ 2 ಒಮ್ಮಲಿಗೆ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಕೊಟ್ಟಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಅದ್ರಾಗ ಟೇಸ್ಟ್. ಈಗ ಅದು ಬದ್ನಿಕಾಯಿ ತುಂಬಬೇಕಲ್ಲ, ಅದಕ್ಕಂತ ಅದ್ರಾಗ ಉಪ್ಪು ಖಾರ ಎಲ್ಲ ಹಾಕ್ಲತ್ತ ಮಮ್ಮಿ. ಸೊ ಮಸಾಲದ ಏನು ಭೀ ಹಾಕಲ್ಲ ನೋಡ್ರಿ, ಹಿಂಗೆ ಬರೀ ಉಪ್ಪು ಖಾರ ಇಷ್ಟೇ. ಇದರ್ಲಿಂತ ಮಸ್ತ್ ಟೇಸ್ಟ್ ಮಾಡ್ತಾರೆ. ಸೊ ನಮ್ಮ ಒಂದು ಅಡುಗೆಗೆ ಭೀ ನಾವು ಮಸಾಲ ಹಾಕಲ್ಲ ನೋಡ್ರಿ, ಒಂದು ಅಡುಗೆಗೆ ಭೀ ಇರಲ್ಲ. ಸೊ ಒಂದು ಮಸಾಲ ನಾವು ಮಮ್ಮಿ ಮಾಡ್ತಾರೆ ಮನೆಗೆ. ಅದು ಯಾವ್ದು ಮಾಡ್ತಲ್ಲ ಮಮ್ಮಿ? ಅದು ಎಲ್ಲ ಇದು ಒಂದಿನ ತೋರಿಸ್ತೀನಿ ಬಿಟ್ಟು ಅದನ್ನು. ಓಕೆ, ಅದ್ರ ಮೇಲೆ ಭೀ ಒಂದು ವಿಡಿಯೋ ಮಾಡ್ತೀವಂತ ಒಂದಿನ. ಈಗಿದು ಇವು ಇಷ್ಟೆಲ್ಲ ಅವ ನೋಡ್ರಿ ಅಡುಗೆಗೆ ಬೇಕಾಗೋ ಸಾಮಗ್ರಿ. ಬದ್ನಿಕಾಯಿ ಕಟ್ ಮಾಡಿಲ್ಲಲ್ಲ ಇನ್ನು. ಈಗ ಮಾಡ್ಬೇಕಪ್ಪ, ಎಲ್ಲ ರೆಡಿ ಮಾಡ್ಕೊಂಡು ಬಿಡು, ಇಲ್ಲ ಕೈ ಆಗ್ತಾವು ಬದ್ನಿಕಾಯಿಗಳು. ಹಾಂ ಹೌದು, ಇದೊಂದು ಬದ್ನಿಕಾಯಿ ಮೊದಲೇ ಕಟ್ ಮಾಡಿಟ್ರೆ ಫುಲ್ ಹಾಗೆ ಅದು ಕಲರ್ ಭೀ ಚೇಂಜ್ ಆಗ್ತದೆ. ಬ್ಲ್ಯಾಕ್ ಕಟ್ ಮಾಡಿಟ್ಟ ಕರ್ರ ತೊಗೊಬಿಟ್ಟ ಚೆಂದ ಅನ್ಸಲ್ಲದು. ಅದಕ್ಕಾಗಿ ಏನು ಮಾಡಬೇಕು, ಇದೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಮೆಣಸಿನ್ಕಾಯಿ ಅದ, ಕರಿಪತ್ತ, ಮತ್ತು ಇದು ಕೊತ್ತಂಬರಿ, ಇಲ್ಲಿ ಅದ್ರಕ್. ಇದಕ್ಕೆ ಅದ್ರಕ್ ಅಂತ ಹೇಳ್ತೀವಿ ನಾವು, ಶುಂಠಿ, ಅದ್ರಕ್ ಮತ್ತು ಬೆಳ್ಳುಳ್ಳಿ, ಖಾರ ಹಾಕೋ. ಈಗ ಇದೇನು ನಾವು ಕೊಟ್ಟಿದ್ದೇವಲ್ಲ ಶೇಂಗಾ ಎಳ್ಳು, ಅದ್ರಾಗ ಉಪ್ಪು ಹಾಕ್ರಿ ಸ್ವಲ್ಪ. ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಉಪ್ಪು ಹಾಕ್ರಿ. ಮತ್ತು ಆಮೇಲೆ ಖಾರ ಭೀ ನೋಡ್ರಿ ನೀವು ಎಷ್ಟು ಹೆಚ್ಚಿಗೆ ತಿಂತೀರಂದ್ರೆ ಹಾಕೋರಿ. 2 ಚಮಚನೂ ಮೇಲೆ ಇಷ್ಟ. ನಮ್ಗೆ ಜಾಸ್ತಿ ಬೇಕು ಖಾರ. ನಮಗೆ ಖಾರ ಆದರೆ ಸ್ವಲ್ಪ ಟೇಸ್ಟ್, ಸಪ್ಪಗಿದ್ರೆ ಟೇಸ್ಟ್ ಬರಲ್ಲ ಅಷ್ಟು. ಅರಿಶಿಣ ಪುಡಿ ನಾವು ಮಸಾಲ ಜಾಸ್ತಿ ಯೂಸ್ ಮಾಡಲ್ರಿ, ಎಲ್ಲ ಮಸಾಲ ಹಾಕ್ತೀವಿ. ಆದರೆ ನಾವು ಮಸಾಲ ಹಾಕಿದ್ರೆ ಅಷ್ಟು ಇದು ಆಗಲ್ಲ ನಮಗೆ. ಅದಕ್ಕೆ ಎಲ್ಲ ಮಸಾಲೆ ಇಲ್ಲದೆ ಅಡುಗೆ ಮಾಡ್ತೀನಿ ರೀ ನಾ ಭಾಳ. ಯಾವಾಗಲೂ ಹೀಗೆ ಅಂತಲ್ರಿ, ಯಾವಾಗಲೂ ಮೊದಲಿಂದನೂ ಅಷ್ಟೇ
ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ನಾವು. ಇದು ಕೊಡ್ತೀವಿ. ಅದೆಲ್ಲ ಖಾರ ಉಪ್ಪು ಅರಿಶಿಣ ಹಾಕಿ ಮತ್ತು ಇನ್ನೊಂದು ಸರ್ತಿ ಈ ಥರ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲಷ್ಟು ಇದಾಗ್ತದೆ. ತೆಗಿಯದ ಪಸಿನ ಭಾಳ ಬಿಸಿಲದಲ್ಲಪ್ಪ. ಇವತ್ತು ಬಿಸಿಲು ಭಾಳ ಅದ ಮಮ್ಮಿ ಅಂದ್ರು ಭೀ. ಅದರಲ್ಲಿಂದ ಅದು ಗರ್ಮಿ ಎಲ್ಲ ಸ್ವಲ್ಪ ಜಾಸ್ತಿ. ಸ್ವಲ್ಪ ತೆಗಿತೀನಿ ನೋಡಪ್ಪ ಇದರಲ್ಲಿ. ಅದು ಮ್ಯಾಲೆ ಆಮೇಲೆ ಇದು ಎಲ್ಲ ತುಂಬಿದ ಮೇಲೆ ಸ್ವಲ್ಪ ಹಾಕ್ಬೇಕಲ್ಲ ಅದು. ಅದ್ರ ಸಲುವಾಗಿ ಸ್ವಲ್ಪ ತೆಕ್ಕೋತೀನಿ ನೋಡಿ. ಸ್ವಲ್ಪ ತೆಗೆದು ಇಡ್ಬೇಕು ನೋಡ್ರಿ ಈ ಥರ. ಅದೊಂದು ಸ್ವಲ್ಪ ಹಂಗೆ ಇರಲಿ. ಟೊಮೆಟೊ ಹಾಕೋತೀನಿ ನೋಡಿ. ಸೊ ಅವಾಗೇ ಒಮ್ಮೆ ಟಮಾಟ ಕಟ್ ಮಾಡಿ ಇಟ್ಟಿದ್ರು. ಎಷ್ಟು ಟಮಾಟ ಹಾಕಿದ್ ಮಮ್ಮಿ? ಒಂದೇಪ್ಪ. ಒಂದೇ. ಆಮೇಲೆ ಒಂದು ಹಾಕ್ತೀನಿ. ಸೊ ಬಗಾರ್ ಹಾಕೋ ಟೈಮಿಗೆ ಒಂದು, ಈಗ ಇಲ್ಲಿ ಕುಟ್ಟ ಟೈಮಿಗೆ ಇನ್ನೊಂದು ಒಂದು ಟಮಾಟ. ಕೊಟ್ಲೆ. ಸೊ ಒಂದ್ಸಲ ಹಿಂಗೆ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಟೇಸ್ಟ್ ಇರ್ತದೆ. ನಮ್ಮ ಮಮ್ಮಿ ಇದು ಪಲ್ಯ ಮಸ್ತ್ ಮಾಡ್ತಾರೆ. ಹೆಚ್ಚಿಗೆ ಮಾಡಲ್ಲ, ಯಾವಾಗಾರ ಅಷ್ಟೇ ಮಾಡ್ತಾರೆ ಅವ್ರು ಇದು ಪಲ್ಯ. ನಾವು ಹಿಂಗೆ ಮನೆಗದು ಇದ್ದಾಗ ಏನಾದರೂ ಚುಟ್ಟಿ ಇತ್ತು, ಇಲ್ಲಾಂದ್ರೆ ಎಂತೂ ಸ್ಪೆಷಲ್ ಹಿಂಗೆ ಮನೆಗೆ ಎಂತೂ ಇತ್ತು ಅಂತಂದ್ರೆ ಅಷ್ಟೇ ಮಾಡ್ತಾರೆ. ಯಾಕಂದ್ರೆ ಬೆಳಗ್ಗೆ ಆಗಲ್ಲ ಕಟ್ಟಿರ್ತದಲ್ರಿ. ಸೊ ಲಂಚ್ ಬಾಕ್ಸಿಗೆ ಒಯ್ಯಲ್ಲೇನ, ಯಾಕಂದ್ರೆ ತಣ್ಣಗಾದ್ಮೇಲೆ ಅದು ಒಲ್ಲ ಅನ್ನಿಸ್ತದೆ ನನಗ್ರೆ ತಿನ್ಲಕ್ಕ. ಸೊ ಹಿಂಗೆ ಪೇಸ್ಟ್ ಆಗ್ತದೆ ನೋಡೋದು. ಎಡೆಯಲ್ಲಿ ಹುಣಸಿನ್ಕಾಯಿ. ಸೊ ಸ್ವಲ್ಪ ಹುಣಸಿನ್ಕಾಯಿ ಹಾಕ್ಬೇಕು ನೋಡ್ರಿ. ಹಂಗೆ ಹುಳಿ ಹುಳಿ ಪಲ್ಯ ಚಲೋ ಅನಿಸ್ತದೆ. ಸೊ ನಿಮಗೆ ಈ ಥರ ಟೈಮ್ ಇತ್ತು, ನೀವು ಮನೆಗೆ ಫ್ರೀ ಇದ್ರಿ, ಇಲ್ಲಾಂದ್ರೆ ಸಂಡೇ ಇದ್ದಾಗ ಹಿಂಗೆ ಟ್ರೈ ಮಾಡಿ. ಹಾಫ್ ಆನ್ ಅವರ್ ಅಂತಲ್ಲ, ಒಂದು 15 ನಿಮಿಷ. ಇಲ್ಲ ಹಿಂಗೆಲ್ಲ ಹಸ್ಗಲ್ದಾಗ ಕುಟ್ಬೇಕಲ್ಲ, ಅದಕ್ಕಂದೆ. ಅದಕ್ಕೆ ಮನೆಗದ ಇದ್ದಾಗ ಈ ಥರ ಮಾಡ್ಬೋದು ಅಂತ. ಇಲ್ಲಾಂದ್ರೆ ಮಿಕ್ಸಿದಾಗ ಟ್ರೈ ಮಾಡ್ಬೋದು. ಇದೇ ಸೇಮ್ ಇಂಗ್ರೀಡಿಯೆಂಟ್ಸ್ ನಾವು ಏನೇನು ಯೂಸ್ ಮಾಡಿವಲ್ಲ, ಸೇಮ್ ಅದೇ. ಬೇಕಾದ್ರೆ ನೀವು ಮಿಕ್ಸಿಗೆ ಭೀ ಹಾಕೋಬೋದು. ಸೊ ಒಂದು ಸಲ ಟ್ರೈ ಮಾಡಿರಿ, ಇದು ರೆಸಿಪಿ ಈಸಿ ಭೀ ಅದ. ಈಗ ಇದ್ರದಾಗ 4 ಹೋಳು ಮಾಡ್ತಾರೆ. ಈಗ ನಮ್ಮ ಮಮ್ಮಿ ಕಟ್ ಮಾಡ್ತಾರೆ, ಈ ಕಡೊಂದು ಈ ಕಡೊಂದು. ಸ್ವಲ್ಪ ಏನದ ಇದು? ಬೆಲ್ಲ. ಸೊ ಇದು ನಿಮ್ಮ ಇಷ್ಟ, ಬೆಲ್ಲ ಹಾಕ್ತಾರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ಹಾಕಿದ್ರೆ ಟೇಸ್ಟ್. ಸಾಕ? ಇಷ್ಟು ಸಣ್ಣ ಐತಲ್ಲಿ. ಇಷ್ಟು ಸಣ್ಣ ಮಾಡ್ಕೋಬೇಕು ನೋಡ್ರಿ. ಇಷ್ಟು ಸಣ್ಣ ಕುಟ್ಕೋಬೇಕು. ಅದು ಈಸಿಲಿ ಇದು ಏನು ಇದ್ರದಾಗ ಅದಲ್ಲ, ಆರಾಮ್ಸೆ ಬದ್ನಿಕಾಯ್ದಾಗ ತುಂಬ್ಲಕ್ಕೆ ಆಗ್ತದೆ. ಈಗ ಇಲ್ಲಿ ಸ್ವಲ್ಪ ನಮ್ಮ ಮಮ್ಮಿ ನೀರು ತೊಗೊಂಡಾರ. ಯಾಕಂದ್ರೆ ಅದು ಬದ್ನಿಕಾಯಿ ಕಟ್ ಮಾಡಿ ಇದ್ರೊಳಗೆ ಹಾಕ್ಬೇಕಲ್ರಿ, ಅದಕ್ಕೆ ನೀರು ತೊಗೊಂಡಾರ. ಹಂಗೆ ಸ್ವಲ್ಪ ಉಪ್ಪು ಭೀ ಹಾಕ್ಬಿಟ್ಬಿಟ್ಟೆ, ಇಲ್ಲ ಕೈ ಅಂತಾವೆ, ಒಗರು ಕೈ ಅಂತಾವೆ. ಸೊ ಇಲ್ಲ ಮಮ್ಮಿ ಅಲ್ಲಿ ಅಡುಗೆ ರೂಮ್ದಾಗ ಭಾಳ ಕುದಿಸ್ಲದ ದಗಾಸ್ಲತ್ತಿತ್ತು. ಅದಕ್ಕಂತ ಇಲ್ಲೇ ಹೊರಗೆ ಕುಂತು ಮಾಡ್ಲತ್ತಾರ ಅವ್ರಿಗೆ. ಹಾಗೆ ಅವ್ರಿಗೆ ಟಿ ವಿ ಹುಚ್ಚು ಭೀ ಭಾಳ ಅದ. ಅಕ್ಕ ಟಿ ವಿ ಭೀ ಚಾಲು ಅದ. ಟಿ ವಿ ನೋಡ್ಕೊತ ಇಲ್ಲೇ ಕುಂತು ಕಟ್ ಮಾಡ್ಲತ್ತಾರ ಬದ್ನಿಕಾಯಿ. ಸೊ ಹಿಂಗೆ ಕಟ್ ಮಾಡ್ಬೇಕು ನೋಡ್ರಿ 4 ಹೋಳು. ಸ್ವಲ್ಪ ಇಲ್ಲಿ ತನಕ ಕಟ್ ಮಾಡಿರಿ. ಅದೇನು ನಾವೇನು ಕುಟ್ಟಿವಲ್ಲ ಅದು ಆರಾಮ್ಸೆ ಇದ್ರೊಳಗೆ ತುಂಬ್ಲಕ್ಕೆ ಆಗ್ತದೆ, ಹಿಡಿತದೆ. ಇಲ್ಲಾಂದ್ರೆ ಇಷ್ಟೇ ಸ್ವಲ್ಪ ಮಾಡಿರಿ ಅಂತಂದ್ರೆ ಇದು ಆಗಲ್ಲ, ತುಂಬಲ್ಲ ಕರೆಕ್ಟ್ ಮಸಾಲೆ ಕರೆಕ್ಟ್. ಈಗ ಇದ್ರಾಗ ಬಿಡ್ಬೇಕು.
ಇದಕ್ಕೆ ನಾವು ಇಳ್ಗಿ ಅಂತೀವಿ ನೋಡ್ರಿ, ನೀವೇನಂತೀರಿ ನಿಮ್ಮ ಲ್ಯಾಂಗ್ವೇಜ್ದಾಗ ನಮ್ಗೆ ಗೊತ್ತಿಲ್ಲ. ಸೊ ನಮ್ಮ ಕಡೆ ನಾವರೇ ಅದಕ್ಕೆ ಇಳ್ಗಿ ಅಂತ ಹೇಳ್ತೀವಿ. ನಮ್ಮ ಮಮ್ಮಿ ಏನಾರೇ ಉಳ್ಳಾಗಡ್ಡಿ ಟೊಮೆಟೊ ಅದು ಕಟ್ ಮಾಡೋದಿತ್ತು ಅಂದ್ರೆ ಅದೇ ಯೂಸ್ ಮಾಡ್ತಾರೆ. ರೆಡಿ. ಅದು ನಮ್ಮ ಮಮ್ಮಿ ತೊಳಿಲತ್ತಾರೆ, 2 ಸಲ ತೊಳಿಬೇಕಂತ. ಚಂದ ಸಲ ಚಂದ ಟೇಸ್ಟ್ ಆಗ್ತದೆ ಮೇಡಮ್ ಅವ್ರಿಗೆ. ಸೊ 2 ತಳ ತೊಳ್ಕೊಂಡು ಕೆಸಿಂದ ಈ ಇಲ್ಲೇನು ಮಸಾಲ ಇದೇನು ಮಾಡಿವಲ್ಲ ನಾವು, ಇದು ಮಸಾಲ ಅದು ಬದನೆಕಾಯ್ದಾಗೆಲ್ಲ ತುಂಬಬೇಕು. ಸೊ ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ಕಿಸಿಂದ ತುಂಬಬೇಕು ನೋಡ್ರಿ. ಅದು ಬದನೆಕಾಯ್ದಾಗ ಅದು ಮಸಾಲೆ ಎಲ್ಲ ಕರೆಕ್ಟ್ ಹತ್ತಬೇಕು ಅದಕ್ಕೆ. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ವಾವ್. ಇಷ್ಟು ಕರೆಕ್ಟ್ ಆಗ್ಯದ. ಸೊ ಹಿಂಗೆಲ್ಲ ಎಲ್ಲ ಸೈಡ್ದಾಗೆಲ್ಲ ತುಂಬಿದ್ರೆ ಚೆನ್ನಾಗಿ. ಹಾಂ, ಈ ಕಡೆ ಅಲ್ಲ ಕೆಳ ಈ ಕಡೆ. ಹಾಂ, ಸೊ ಎಲ್ಲ ಅದಿಷ್ಟೆಲ್ಲ ಎಷ್ಟು ಬದನೆಕಾಯಿ ಕಟ್ ಮಾಡಿಟ್ಟಿವಲ್ಲ ಎಲ್ಲದರ ಹಿಂಗೆ ಅದು ಮಸಾಲ ತುಂಬಬೇಕು. ಹರ್ಷ, ಒಂದು ಪಾವ್ ಅಕ್ಕಿ ನೆನೆಯಕಪ್ಪ. ಪಾಪ ಅವ್ ಕೇರ್ ಕಿಸ್ನ ಹಾಕ್ಬಿಟ್ಟು ಅದ್ರಾಗೆಲ್ಲ ನುಸಿ ಆಗ್ಯಾವ. ನಾವು ಒಮ್ಮೆ ತಂದಿಡ್ತೀವಲ್ಲಪ್ಪ ಅಕ್ಕಿ. ಜನವರಿದಾಗ ಸಸ್ತಾ ಇರ್ತಾವಲ್ಲಪ್ಪ ಒಮ್ಮೆ. ಅವಾಗೇನು ಬಿಟ್ಟ 3,500 4,000 ಇರ್ತಾವಪ್ಪ. ಈಗ ತೊಗೋಬೇಕಾದ್ರೆ 8,000 ಇರ್ತಾವ. ಏನು ಅಕ್ಕಿ? ಹೊಸ ಇದ್ದಾಗ ತೊಗೋಬಿಟ್ಟ ಜನವರಿದಾಗ. ಜನವರಿದಾಗ 2 ಕ್ವಿಂಟಲ್ ತೊಗೊಂಡಿವಿ ಅಂದ್ರೆ 1 ವರ್ಷ ತನಕ ಬೇಫಿಕ್ರಿ ಆಗ್ತಾವ ನಮಗೆ. ಸೋನು ಮಸಾಲೆ ತೊಗೊಂಡ್ಬಿಡ್ಬೇಕು. ಮಸ್ತ್ ಬಿಟ್ಟ ಅನ್ನನು. ಒಂದು ಪಾವ್ನು ಮೇಲೆ ಒಂದು ಸ್ವಲ್ಪ ಹಾಕಪ್ಪ. ಇಲ್ಲಾಂದ್ರೆ ಈಗ ನೋಡ್ಬಿಟ್ಟ ಈಗ ಅವೇ ಅಕ್ಕಿಗಳು 8,000 ಮೇಲೆ ಇರ್ತಾವ. ಹೌದಲ್ಲ? ಹೊಸ ಇದ್ದಾವ ತೊಗೊಂಡಿವಿ ಅಂತಂದ್ರೆ 4,000 ಇರ್ತಾವ. ಏ ಅಮ್ಮ, ನಾನು ಏನು ಹೇಳತ್ತಿದೆ? ಇಲ್ಲ, ಅವು ಇದು ಏನಂತಾರ ನೀ ಅದು ಹೇಳಂತಂದ್ರೆ ಅವು ಒಂದು ಸ್ವಲ್ಪ ಒಳಗೊಳಗೆ ಆಗ್ಯಾವ. ಅದಕ್ಕೆ ಶಾಂಪೂ ಒಂದೇ ಕಡೆ ಹಿಂಗೆ ಹಾಕೋತೀವಲ್ಲ ತಲೆ ಮೇಲೆ, ಆಗಿಲ್ಲ ಮಕ್ಕಳಿಗೆ ಹಾಕಬೇಕು. ನೀವೆಲ್ಲ ಅವಾಗಿನ ಕಾಲದವ್ರು ಇದ್ದೀರವ. ನಾವು ಈಗೆಲ್ಲ ಜರ ಓಡಾಡ್ತೀವೆಲ್ಲ ಹೊರಗೆಲ್ಲ, ಜರ ಡಸ್ಟ್ಲಿಂತ ಅದ್ರಲಿಂತೆಲ್ಲ ಆಯ್ತು. ಮತ್ತು 45-45 ಮತ್ತು ಮುದುಕಿನೇ ನೀ. ಇಲ್ಲವ ನಿಮ್ಮ ಮಕ್ಕಳು ಕಾಣತ್ತಾರ. ನಾ ಏನು ಮುದುಕಿ ಇಲ್ಲ ನೋಡ್ಬೇಟ. ಇದು ಒಂದು ಫಿಕ್ಸ್ ಹೇಳ್ತಾರ ನೋಡ್ರಿ ನಮ್ಮ ಮಮ್ಮಿ ಡೈಲಾಗ್. ಯಾವಾಗ ನನಗೆ ಅಜ್ಜಿ ಅಂತೀನಲ್ಲ ಅವಾಗ ನನ್ನ ಮೊಮ್ಮಕ್ಕಳು ನನಗೆ ಅಜ್ಜಿ ಅಂತಾರ ನೋಡಪ್ಪ. ಅವಾಗ ನಾ ಅಜ್ಜಿ ಅದೇ ಅಂತ ಇಟ್ಕೋತೀವಿ. ಅದೇ ತನ ಅಜ್ಜಿ ಪಜ್ಜಿ ಓಯವ್ವ. ಇನ್ನ ಇಷ್ಟು ಉಳಿತಲ್ಲಮ್ಮ ಮಸಾಲ, ಮತ್ತೆ ಹಾಕ್ಬೇಕಲ್ಲ ಬಿಟ್ಟು ಆಮೇಲೆ. ಈಗ ಇದು ಇಷ್ಟೆಲ್ಲ ಬದ್ನೇಕಾಯಿ ಎಲ್ಲ ತುಂಬಾದ್ಮೇಲೆ ಮಸಾಲ ಉಳ್ದಿತ್ತಂದ್ರೆ ಭೀ ಏನು ಪ್ರಾಬ್ಲಮ್ ಇಲ್ರಿ, ಟೆನ್ಷನ್ ಇಲ್ಲ. ಸೊ ಆಮೇಲೆ ಬಗಾರೇನು ಹಾಕ್ತೀವಲ್ಲ ನಾವು, ಅವಾಗ ಮ್ಯಾಲೆ ಹಾಕ್ಬೇಕು. ಓ ನಮ್ಮ ಮೇಡಮ್ ಅವ್ರು ಏನು ಫುಲ್ ಕೇರಿದಿ ಒಂದು ಕಾಳಲ್ ಬಂದು ಕೇರಿ. ಹರ್ಷ ಏನು ಕೂದಲು ಕಟ್ಕೋವ ಯಾವ ಗೌಡ್ತಿ ಕೂದಲು ಕಟ್ಕೋ. ಸ್ನಾನ ಮಾಡಿ ಬಿಸಿಲು ಕೂಡ ಅಂತೀನಪ್ಪ. ಕೆಂಪು ನೋಡಿ ಒಂಥರ ಕಾಣತ್ತವ.
ಏನು ಕಾಣವಲ್ದು ನೋಡು ನಿಮ್ಮ ಮಕ್ಕಳು ಹೌದಂತ ಹೌದಂದ್ರೆ ಕ್ಲಿನಿಕ್ಕಿಗೆ ಬಿಡ್ಬೇಕಲ್ಲ. ನೀನೇ ಬಾ, ನೀನೇ ಇದ್ದಿದ್ದಲ್ಲ ಬಾ. ಅಂತೀರಿ ನೀ ಸೊಟ್ಟೆಲಿ ಮಾಡಿದಲ್ಲ ನೋಡಿ, ನೀನೇ ಹೇಳು. ಈಗ ಇಷ್ಟೆಲ್ಲ ಮಾಡ್ಕೊಂಡು ಇಟ್ಟಿವಲ್ಲ, ಈಗ ನೆಕ್ಸ್ಟ್ ಅಂತೀರಿ ಕಾಣತಾವ. ಶಾಣ್ಯದ ಪಪ್ಪ ಪಾಳು ಹರ್ಷ ಮೇಡಮ್ ಇದ್ದೀನಿ. ಹರ್ಷ ಮೇಡಮ್ ಅದು ಲೈಟ್ರ್ ಮೇಲೆ ಬಿದ್ದದ ನೋಡಿ ಮಸಾಲ ತೆಗಿ. ಇಲ್ರಿ ಇದ್ರದಾಗ ಮಾಡ್ತಿ ಏನು ಕುಕ್ಕರ್ದಾಗ ಮಾಡಲ್ಲ? ಬೇಡಲ್ಲ. ಇದೆಲ್ಲ ಕುಟ್ಕೋಬೇಕಲ್ಪ. ಈಗ ಮತ್ತೆ ಇದು ಭೀ ಕುಟ್ಬೇಕು. ಮತ್ತೆ ಬಗರಿಗೆ ಈಗೆಲ್ಲ ಒಮ್ಮೆ ಗ್ಯಾಸ್ ಮೇಲೆ ಅದು ಬುಟ್ಟಿ ಇಟ್ಟಾರ. ಈಗ ಬಗರ್ ಹಾಕೋ ಸಲಕ್ಕೆ ಇಲ್ಲಿ ಅದ್ರಕ್ ಮತ್ತು ಲಸಣ ಬೆಳ್ಳುಳ್ಳಿ ಏನು ಮಾಡಕ್ಕೆ ನಾವು ಕಡೆ ನಾವೆಲ್ಲ ಹಿಂಗೆ ಮಾತಾಡ್ತೀವಲ್ಲ, ಅದ್ರಕ್ ಲಸಣ ಅದಕ್ಕೆ ಅದ್ರಕ್ ಮತ್ತು ಬೆಳ್ಳುಳ್ಳಿ ಅದು ಕುಟ್ಬೇಕು. ನಮ್ಮಿ ಇದ್ರ ಭೀ ಒಂದು ಪೇಸ್ಟ್ ಮಾಡಿಡ್ತಾರೆ ಮನೆ ಒಮ್ಮಲಿಗೆ. ಅದ್ರಕ ಮತ್ತು ಬೆಳ್ಳುಳ್ಳಿ ತಂದಿಟ್ಟು ಎಲ್ಲ ಸುಲ್ದ ಕೆಸಿಂದು ಅದೆಲ್ಲ ಅದು ಏನಂತಾರೆ ಅದ್ರಕಿಂದ ಭೀ ಎಲ್ಲ ಮ್ಯಾಲಿಂದೆಲ್ಲ ಇದು ತೆಗೆದ ಕೆಸಿಂದ ಕುಟ್ಟಿ ಮಾಡಿ ಇಡ್ತಾರೆ. ಸೊ ಅಡುಗೆಗೆ ಅದು ಹಾಕ್ಲಿಕ್ಕೆ. ಇಲ್ಲಾಂದ್ರೆ ಹಿಂಗೆ ಈಗ ನೋಡ್ರಿ ಈಗ ಖಾಲಿ ಆಗ್ಯದ ಮನೆಗೆ ಅವ್ರು ಮಾಡಿಲ್ಲ, ಅದಕ್ಕೆ ಈಗ ಹಿಂಗೆ ಕುಟ್ಕೋಬೇಕಾಗ್ತದೆ. ಈಗ ಮಾಡ್ತೀನಿ ಬಿಟ್ಟೆ ಈಗ ಸ್ವಲ್ಪ ಆರಾಮ ಅವ್ರಿಗೆ ಭೀ ಸ್ವಲ್ಪ ಆರಾಮಿಲ್ಲಲ್ಲ, ಅದಕ್ಕೆ ಮಾಡಿಲ್ಲ. ಆರಾಮಿದ್ದಾರಂದ್ರೆ ಎಲ್ಲ ಒಮ್ಮಲಿ ಕೆಲಸ ಮಾಡ್ಕೋತ ಕೊಡ್ತಾರೆ, ಮತ್ತು ಆಮೇಲೆ ಆರಾಮಿಲ್ಲ ಅಂತ ಅನ್ಕೋತ ಕೊಡ್ತಾರೆ. ಎಲ್ಲ ಒಮ್ಮಲಿಗೆ ಮಾಡಿದ್ರೆ ಮತ್ತೆ ಆರಾಮ್ ತಪ್ತದೆ. ಮತ್ತು ಎಳ್ಳು ಮಾಡಾಕ್ದೀನಿ ನಾವು ಒಂದೊಂದು. ಹಾಕು. ನೀ ಬೆಳಗ್ಗೆ ಬಜ್ಜಿ ಮಾಡಿಟ್ಟಿದ್ರಲ್ಲ. ಸೊ ಇದು ಎಣ್ಣೆ ಬೆಳಗ್ಗೆನ ಇದು ಬಜ್ಜಿ ಮಾಡಿ ಸುಸ್ಲಾ ಜೊತೆಗೆ ಬಜ್ಜಿ ಮಾಡಿದ್ದೆ, ಅದೇ ಎಣ್ಣೆ ಹಾಕ್ಲತ್ತಾರ ಅವರು. ಸೊ ಯಾರ್ಯಾರು ಅದು ರೀಲ್ಸ್ ಶಾರ್ಟ್ಸ್ ರೀಲ್ಸ್ ನೋಡಿಲ್ಲ ಸುಸ್ಲಾ, ಅದು ಓಕೆಸಿಂದ ನೋಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮೇ ಮಾಡ್ರಿ ಹೆಂಗಾಗ್ಯದ ಕರೆಕ್ಟ್ ಅದೆಲ್ಲ ಮಾಡಿ. ತಕ್ಲೀಫ್ಲೆ ಮಾಡ್ಲತ್ತೀವಿ ಲೈಕ್ ಲೈಕ್ ಮಾಡ್ತಾರೆ ತಗೋ ಅಲತ್ತವೆಲ್ಲ. ಸಪೋರ್ಟ್ ಮಾಡ್ರಿ. ಸೊ ಜೀರಿಗೆ ಸಾಸ್ವಿ ಅಲ್ಲಮ್ಮ. ಸೊ ಜೀರಿಗೆ ಸಾಸ್ವಿ ಹಾಕೋರಿ ಒಂದೊಂದು ಸ್ಪೂನ್. ಅದು ಕಲರ್ ಚೇಂಜ್ ಆಗತ್ತಾನೆ ವೇಟ್ ಮಾಡಿರಿ, ಹಾಗೆ ಹಾಕ್ಬೇಡ್ರಿ. ಮತ್ತು ಅದು ಹಸ್ಕ ಪಿಸ್ಕ ಸುಟ್ಟಾಗಿರಲ್ಲ, ಚಲೋ ಫ್ರೈ ಆಗಿರಲ್ಲ, ಸುಟ್ಟಿರಲ್ಲ. ಸೊ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ರಿ. ಅದೇನು ನಾವು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಟಿದ್ದಾವಲ್ಲ ಅದ್ರಲ್ಲೇ ಸ್ವಲ್ಪ ಹಾಕ್ರಿ ಸದ್ಯಕ್ಕೆ. ಆಮೇಲೆ ಈ ಥರ ಕರಿಪತ್ತ ಮತ್ತು ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೇನೆ, ನಿಮಗೆ ಹಾಕ್ತೀನಿ. ಕರಿಪತ್ತ ಆದಮೇಲೆ ಇದೇ ನಾವಿಲ್ಲಿ ಕುಟ್ಟಿದ್ದಾವಲ್ಲ ಅದ್ರಾಗ ಮತ್ತು ಅದು ಬೆಳ್ಳುಳ್ಳಿ ಅದು ಹಾಕಬೇಕು. ಸೊ ಇದು ಹಸಿ ಸ್ಮೆಲ್ ಅದೆಲ್ಲ ಕಲರ್ ಚೇಂಜ್ ಆಗತ್ತಾನ ಹಾಗೆ ಫ್ರೈ ಮಾಡಬೇಕು. ಅದು ಸ್ವಲ್ಪ ಹಾಗೆ ತಿರುಗಬೇಕು. ಗ್ಯಾಸ್ ಸ್ವಲ್ಪ ಮೀಡಿಯಮ್ದಾಗೆ ಇಟ್ಕೊ. ಪೂರ್ತಿ ಸಣ್ಣ ಇಟ್ಟರೆ ಭೀ ಚಲೋ ಅದು ಬಗಾರ್ ಕೂಡಲ್ಲ, ಟೇಸ್ಟ್ ಭೀ ಬರೋಲ್ಲ. ಸೊ ಕೊತ್ತಂಬರಿ ಭೀ ಕಟ್ ಮಾಡಿ ಹಾಕ್ರಿ. ಈಗ ಸ್ಮೆಲ್ ರೀ ಘಮ ಘಮ ಆಗ್ತದೆ. ಸಿಂಪಲ್ ಅದ, ಈಸಿ ಅದ ಮಾಡೋದು ಇಲ್ಲ. ಇದು ಅಷ್ಟೇ ಸ್ವಲ್ಪ ಎಲ್ಲ ಕುಟ್ಕೊಂಡು ಇದು ತುಂಬಲಾಗ ಅಷ್ಟೇ ಸ್ವಲ್ಪ 15-20 ನಿಮಿಷ ಆಗೋದು ಅಂತೆ. ಯಾಕ 10 ನಿಮಿಷ 10 ನಿಮಿಷ ಶೇಂಗಾ ತಿಂಡಿಗೆ ಆಗಲ್ಲ, 15-20 ನಿಮಿಷ ಆಗೋದು ಬಟ ಬಟ್ಲೆಗೆ ಅರ್ಧರು ಇದು ಆಗಿರ್ತಲ್ಲಪ್ಪ. ನಾವು ಉರ್ದಿರ್ತೇವಲ್ಲಪ್ಪ ಜಲ್ದಿನೇ ಸಣ್ಣ ಆಗ್ತದೆ. ನಿಮಗೆ ಏನು ಅನಿಸ್ತದೆ ನಿಮಗೆ ಲೇಟ್ ಅಂತ ಅನಿಸ್ತದೆ, ಬಟ್ ಜಲ್ದಿನೇ ಆಗ್ತದೆ, ಜಲ್ದಿನೇ ಅನಿಸ್ತದೆ. ಅದು ಯಾಕಂದ್ರೆ ಮನೆ ಮಿಕ್ಸಿ ಮಾಡ್ಕೊತಲ್ಲ 2 ನಿಮಿಷ ಹತ್ತಲ್ಲ, ನಾವು ಸ್ವಲ್ಪ ಇದು ಕೊಡ್ತೀವಲ್ಲ ಅದರಿಂದ.
ಸೊ ಅದು ಉಳಿದಿದ್ದು ಉಳ್ಳಾಗಡ್ಡಿ ಎಲ್ಲ ಹಾಕಿರಿ, ಹಾಕಿ ಮತ್ತು ಈ ಥರ ಫ್ರೈ ಮಾಡ್ಕೊರಿ. ಮತ್ತು ಇದು ಚಾಕು ಏನಿಟ್ಟಿದಾವ ಕೈಯಾಗೆ ಅದಲ್ಲ ಇದು ಅಲ್ಲ ಇನ್ನೊಂದು ಅಯ್ಯ, ನಾನೇ ಅವಾಗೆ ಕಟ್ ಮಾಡಿ ಎಲ್ಲಿಟ್ಟೆ ಬೆಳಗ್ಗೆ. ಹೇಗಿಟ್ರಿ? ಸೊ ಇನ್ನೊಂದು ಟಮಾಟ ಕಟ್ ಮಾಡತ್ತಾರ ನಮ್ಮ ಮಮ್ಮಿ. ಅವಾಗೆ ಅದು ಮಸಾಲೆ ಕುಟ್ಲಕ್ಕಂತ ಒಂದು ಮಾಡಿರು, ಈಗ ಮತ್ತೆ ಇನ್ನೊಂದು ಸಲ ಇದು ಒಂದು. ಸೊ ಎರಡು ಇದು ಕಟ್ ಮಾಡ್ಕೊಂಡು ಇಡಬೇಕು ನೋಡಿ ಟಮಾಟ. ವಾಸನೆ ಮಸ್ತ್ ಹೊಂಟವ. ಸೊ ಮೆಣಸಿನ್ಕಾಯಿ ಭೀ ಹಿಂಗೆ ಈ ಥರ ಒಂದರದಾಗ 2 ಹೋಳು ಮಾಡಿ ಹಾಕಬೇಕು. ಅರಿಶಿಣ ಅವಾಗ ಸ್ವಲ್ಪ ಹಾಕಿದ್ರೆ ಈಗ ಒಂದು ಸ್ವಲ್ಪ ಹಾಕಬೇಕು. ಸೊ ಅರಿಶಿಣ ಇನ್ನೊಂದು ಸ್ವಲ್ಪ ಹಾಕಬೇಕು. ಅದು ಮೆಣಸಿನ್ಕಾಯಿ 2 ಕಟ್ ಮಾಡಿರಿ, 2 ತೊಗೊರಿ. ಮೆಣಸಿನ್ಕಾಯಿ ಹೆಚ್ಚಿಗೆ ಬೇಡ, ಯಾಕಂದ್ರೆ ಖಾರ ಇಲ್ಲ. ಆಲ್ರೆಡಿ ಮಸಾಲದಾಗ ಖಾರ ಇರ್ತದಲ್ಲ, ಪುಡಿ ಖಾರ ಹಾಕಿರ್ತೀವಿ. ಅದಕ್ಕೆ ಇದು 2 ಎದಕ್ಕಂತಂದ್ರೆ ಟೇಸ್ಟ್ ಬರ್ತದೆ, ಕೊಡ್ತು ಅಂತ. ಈಗ ಅದೇನು ಬದ್ನಿಕಾಯಿ ಮಸಾಲ ಅದು ಹಚ್ಚಿಟ್ಟಿದ್ದಾವಲ್ಲ, ಅದು ಒಂದೊಂದು ಬಿಡ್ರಿ. ಚಮಚ ತೆಗಿಮ. ನೋಡ್ರಿ ಎಷ್ಟು ಈಸಿ ಅದ ಮಾಡೋದು. ಇದು ಆವಾಜ್ ಸ್ಮೆಲ್ ಮಸ್ತ್ ಅನ್ಸುತ್ತೆ. ನೀರು ಹಾಕಲಿ. ಹೆಚ್ಚಿಗೆ ಭೀ ಕಲ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಇದು ಮಾಡಿರಿ. ಅದಕ್ಕಂದ್ರೆ ಮತ್ತು ಮಸಾಲ ಹೊರಗೆ ಬರ್ತದೆ. ಅದಕ್ಕೆ ಈ ಥರ ಸ್ವಲ್ಪ ತಿರುಗಿಸಿಂದು ಆಮೇಲೆ ಇದು ಮಸಾಲದಾಗ ನೀರು ಹಾಕಿ, ಅದೇನು ಮಸಾಲ ಉಳಿದಿತ್ತಲ್ಲ ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಡಿ. ಇದೆಲ್ಲ ಹಾಕಿ ನೀರು ಇಷ್ಟೇಮ್ಮ ಬೇಕಪ್ಪ, ಇನ್ನು ಕುದಿಬೇಕಲ್ಲ. ಸ್ವಲ್ಪ ಗ್ರೇವಿನ ಇರ್ಬೇಕಲ್ಲ. ಇದಿಷ್ಟ ಆಗ್ತದೆ. ಇದು ಅವಾಗೆ ನಾವು ಅದೇನು ಶೇಂಗಾದ ಹಿಂಡಿ ಥರ ಅದೇನು ಕುಟ್ಕೊಂಡು ಇಟ್ಟಿದ್ದಾವಲ್ಲ, ಸೈಡಿಗೆ ತೆಗೆದಿಟ್ಟಿದ್ದಾವಲ್ಲ, ಅದು ಹಾಕ್ಬೇಕು ನೋಡಿರಿ ಮ್ಯಾಲೆ. ಮತ್ತು ಈಗ ನೀರು ಹಾಕ್ಲತ್ತಾರ ನಮ್ಮ ಮಮ್ಮಿ ಇನ್ನೊಂದು ಸ್ವಲ್ಪ. ಸೊ ಕಾಣಕ್ಕೆ ಭೀ ಮಸ್ತ್ ಕಾಣತ್ತದ. ಜಲ್ದಿ ಇದು ಮಾಡ್ಬೇಕು ಬಿಟ್ಟ, ಇಲ್ಲಾಂದ್ರೆ ಬರೀ ಎಣ್ಣೆಗೆ ಅಂತಂದ್ರಿಲ್ಲ, ಎಣ್ಣೆಲಿಂದ ಏನಂತ ಬಿಟ್ಟ ಗೊತ್ತೇನು, ಬದ್ನಿಕಾಯಿ ಕೈ ಅನಿಸ್ತಾವ್ಬಿಟ್ಟ. ಪಟ್ಟಂದು ನೀರು ಹಾಕ್ಬಿಡ್ಬೇಕು, ಬಗಾರ ಹಾಕ್ಬಿಡ್ಲೇನೆ. ಹೌದಲ್ಲ, ಲೇಟ್ ಬಿಡಬಾರ್ದು. ಎಣ್ಣೆದಾಗೆ ಬಿಡ್ತಾರ ಬಿಟ್ಟ, ಅದು ಎಣ್ಣೆದಾಗ ಬಿಡಬಾರ್ದಪ್ಪ. ಬಿಟ್ರೆ ಏನಾಗ್ತಾ ಗೊತ್ತೇನು, ಕೈ ಬರ್ತದೆ ಬದ್ನಿಕಾಯಿ. ಹೌದು, ನಾ ಒಂದು ವಿಡಿಯೋದಾಗ ನೋಡಿದ್ದೆ. ಒಂದೊಂದು ವಿಡಿಯೋದಾಗ ಫಸ್ಟ್ ಬದ್ನಿಕಾಯಿ ಹಿಂಗೆ ಕಟ್ ಮಾಡ್ಕೊಂಡು ಫ್ರೈ ಮಾಡ್ತಾರೆ, ಅದು ಟೇಸ್ಟ್ ಕೊಡ್ತದ. ಯಾಕೆ ಕೈ ಬರ್ತಾರೆ ಜರ. ಇದು ಏನು ಮಾಡಬೇಕು ಬಿಟ್ಟ ಲಾಸ್ಟಿಗೆ. ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೀವಿ. ಇದು ಪಲ್ಯ ಆದ್ಮೇಲೆ ಕುದ್ದ ಮೇಲೆ ಅವಾಗ ಬೆಡ್ಡಿ ಅದು. ಇದೇನು ಮುಚ್ತೇನೆ, ಇನ್ನು ಅರ್ಧ ಟೊಮೆಟೊ ಹಾಕ್ತೀವಿ. ಮ್ಯಾಲೆ ಹಾಕ್ತೇನೆ ಇನ್ನೊಂದು ಸ್ವಲ್ಪ ಟೊಮೆಟೊ. ಸೊ ಮಮ್ಮಿ ಮತ್ತು ಮ್ಯಾಲೆ ಅರ್ಧ ಟೊಮೆಟೊ ಮತ್ತು ಕಟ್ ಮಾಡಿ ಹಾಕ್ಲತ್ತಾರ. ಟೋಟಲ್ 2 ಟೊಮೆಟೊ ಬಟ. 1 ಟೊಮೆಟೊ ಮಸಾಲದಾಗ, 1 ಟೊಮೆಟೊ, 2 ಟೊಮೆಟೊ, 1 ಟೊಮೆಟೊ ಅಂದ್ರೆ ಹಿಂಗೆ ಕಟ್ ಮಾಡಿ. ಸೊ ನೋಡಿ ಕುದಿ ಹಿಡಿಲತ್ತದ. ಹಾಂ ಸೊ ನೋಡ್ರಿ ನಾವು ಮೀಗೆ ಇದು ಢಕ್ಕನ ಮುಚ್ಚಲತ್ತದ. ಮತ್ತು ಆಮೇಲೆ ಎಷ್ಟೊತ್ತಾದ್ಮೇಲೆ ತೆಗಿಬೇಕು ಮಾಡಿ
10 ನಿಮಿಷ ಆದ್ಮೇಲೆ ಸೊ 10 ನಿಮಿಷ ಆದ್ಮೇಲೆ ಮತ್ತೆ ಸಿಗ್ತೀನಂತ. ಸೊ ನೋಡ್ರಿ ಹೆಂಗದ, ಸ್ವಲ್ಪ ಬಿಸಿಲದ ಹೊರಗೆ. ಅವಾಗೆ ಭಾಳ ಇತ್ತು ಬಿಸಿಲು, ಈಗ ಸ್ವಲ್ಪ ಕಮ್ಮಿ ಆಗ್ಯದ. ಇದು ಚಿಕ್ಕು ಗಿಡ ಅದ ನೋಡ್ರಿ. ಅಲ್ಲಿ ಹುಡುಗರು ಆಡ್ಲತ್ತಾರ. ಅಪ್ಪು ಮೂವಿ ಹಾಕ್ಯಾರ ನೋಡ್ರಿ. ಇದು ನಮ್ಮ ಮಮ್ಮಿಗೆ ಮೂವಿ ಭಾಳ ಇಷ್ಟ. ನನ್ನ ಫೇವ್ರೆಟ್ ಹೀರೋ ಅಂತಂದ್ರೆ ಪುನೀತ್ ರಾಜ್ಕುಮಾರ್. ಇದು ಯಾವ ಮೂವಿ ಅಂತ ಕಮೆಂಟ್ದಾಗ ಹಾಕ್ರಿ. ಸೊ ಪಲ್ಯ ಇದಾಗತ್ತಾನ ನಮ್ಮ ಮಮ್ಮಿ ಇದು ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ರು. ತೆಗಿಯಮ್ಮ ನೋಡಮ್, ವಾಸನೆ ಎಷ್ಟು ಘಮ ಘಮ ಅಲ್ಲತ್ತದ. ವಾ ಎಷ್ಟು ಮಸ್ತ್ ಕಾಣತ್ತದ ನೋಡಿ. ನೋಡ್ರಿ ಮಸಾಲ ಅದೆಲ್ಲ ಇಷ್ಟು ಕರೆಕ್ಟಾಗಿ ಮಿಕ್ಸ್ ಆಗ್ಯದ. ಕುದಿಲತ್ತದ ಮಸ್ತ್. ಇನ್ನು ಕುದಿಬೇಕಲ್ಲ? ಆಗ್ಯದ. ಕಿಚಡಿ ಸೊ ಪಲ್ಯರೇ ಆಯ್ತು ನೋಡ್ರಿ, ಜಲ್ದಿನೇ ಆಯಿತು. ಈಸಿ ಬಿ ಅದ ಮಾಡೋದು. ಇಷ್ಟೇ ನೋಡ್ರಿ, ಸಿಂಪಲ್ ಅದ ಭಾಳ. ಈ ಥರ ಒಂದು ಸಲ ಟ್ರೈ ಮಾಡ್ಕೇಸಿಂದ ಕಮೆಂಟ್ ಹಾಕ್ರಿ ಹೆಂಗಾಗ್ಯದಂತ. ಸೊ ನಾವರೇ ಹಿಂಗೆ ಮಾಡ್ತೀವಿ ನೋಡ್ರಿ, ನೀವು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ. ಸೊ ಏನಾರೇ ನಿಮ್ಮ ಕಡಿಲಿಂತ ಏನಾರೇ ಆ್ಯಡ್ ಮಾಡೈತಾ ಕಮೆಂಟಾಗಿ ಭೀ ಹಾಕ್ರಿ, ಏನೇನು ಹಾಕ್ಬೇಕಿದ್ರಾಗಂತ. ನಾವರೇ ಇಷ್ಟೇ ಸಿಂಪಲಾಗಿ ಮಾಡ್ತೀವಿ, ಇಷ್ಟೇ ಮಸ್ತ್ ಟೇಸ್ಟಿಯಾಗಿರ್ತದೆ. ಈಗ ಎಲ್ಲ ಕರೆಕ್ಟ್ ಮಸಾಲ ಅದೆಲ್ಲ ಇಷ್ಟು ಇದು ಆಗ್ಯದ ನೋಡ್ರಿ. ಸೊ ಗ್ರೇವಿ ಭೀ ಇಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ರಸ ಇಡ್ರಿ. ಇಲ್ಲಾಂದ್ರೆ ನೀವು ಇನ್ನೂ ಭಾಳ ಬೇಕಂತಂದ್ರೆ ನೀರು ಹಾಕೋರಿ. ಚಲೋ ಅನ್ಸಲ್ಲ, ಇಷ್ಟೇ ಇರ್ಲಾಕ ಟೇಸ್ಟ್ ಭೀ ಕೊಡ್ತದೆ. ಆಯ್ತು ಮಾ ಗ್ಯಾಸ್ ಬಂದ. ಸೊ ಆಯ್ತು ನೋಡ್ರಿ ಪಲ್ಯ ಡನ್. ಇಲ್ಲಿ ಅನ್ನಕ್ಕೆ ಇಟ್ಟಾರ, ಚಪಾತಿ ಆಮೇಲೆ ಚಪಾತಿ ಮಾಡ್ತಾರೆ. ಈಗ ನಮ್ಮ ಮಮ್ಮಿ ಇನ್ನೊಂದು ಹೊಸ ಸೀರೆ ಹಿಡ್ಕೊಂಡು ಕೂತಾರೆ ನೋಡ್ರಿ. ಇದು ಮೊನ್ನೆ ಮಾಡಿದ್ದು ನೋಡ್ರಿ, ಗುಂಡೆ ಹಾಕಿರಲ್ಲ, ಇದು ಗ್ರೀನ್ ಮತ್ತು ಕೆಂಪು ಕಲರ್ ಸೀರೆದು. ಇದು ಮುಗಿಸ್ತಾರೆ ನೋಡ್ರಿ. ಹಾಂ ಎಷ್ಟು ಮಸ್ತ್ ಕಾಣತ್ತದ ನೋಡೋದು. ಹಿಂಗಾಗ್ಯದ ನೋಡ್ರಿ. ಎಷ್ಟು ದಿನ ತೊಗೊಂಡಿದ್ದು ಇದು ಮಾಡ್ಲಕ್ಕ? ಎರಡೇ ದಿನ. ಇದೊಂದು ಸೊ ಇನ್ನೊಂದು ಸೀರೆ ಭೀ ಹಾಕ್ಯಾರ. ಎಲ್ಲ ಸೀರೆಗಳಿಗೆ ನಮ್ಮ ಮಮ್ಮಿನೇ ಹಾಕ್ತಾರೆ ನೋಡ್ರಿ. ಗೊಂಡೆ ಹೊರಗೆ ಎಲ್ಲಿ ಭೀ ಕೊಡಲ್ಲ ನಾವು. ಫಾಲ್ ಭೀ ಹಚ್ಚೈತ ನಮ್ಮ ಮಮ್ಮಿನೇ ಹಚ್ತಾರ. ಫಾಲ್ ಹಚ್ತೀವಿ. ಎಷ್ಟು ಮಸ್ತ್ ಕಾಣತ್ತದ. ಕಾಂಬಿನೇಷನ್ ಕರೆಕ್ಟ್ ಆಗ್ಯದ ನೋಡಿ ಕಲರಿ. ಸೀರೆ ಕಲರ್ ಮತ್ತು ಇದು ಗೊಂಡೆ ಕ್ರೀಮ ಮತ್ತು ಇದು ಯಾವ ಕಲರ್? ನೀಲಿ ಕಲರ್ ಅದ. ಮತ್ತು ಹಸಿರು ಕಲರ್. ಅಯ್ಯವ ಮತ್ತು ಮೆಹಂದಿ ಹಸಿರು ಎರಡು ಒಂದೇನಲ್ಲ? ಮೆಹಂದಿ ಕಲರ್ ಮೆಹಂದಿ ಬೇರೆ. ಹಾಂ ಭಾರ್ರಿ. ಇನ್ನೊಂದು ಪಿಂಕ್ ಒಂದು ಹಚ್ಚಿನಿ, ಎಲ್ಲ ಸುಬಿಡ್ತೇನೆ ನೋಡ್ರಿ. ಎರಡು ಸೀರೆ ಆದಮೇಲೆ ಈಗ ಇದೊಂದು ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಇವತ್ತೇ ಮಾಡಿದ್ವಿ. ಇವತ್ತೇ ಸ್ಟಾರ್ಟ್ ಮಾಡ್ಯಾರ. ಸೊ ಇಷ್ಟು ಮಾಡ್ಯಾರ ನೋಡ್ರಿ ಸದ್ಯಕ್ಕೆ. ಗಂಟೆನೇ ಮಾಡ್ತೀನಪ್ಪ ಬೇರೆ. ಚಲೋ ಇದು ಇತ್ತು ನೋಡ್ರಿ ಇವತ್ತಿನ ಬ್ಲಾಗ್. ಎಣ್ಣಿಕಾಯಿ ಏನೋ ಅದು ನಮಗೆ ಅನ್ಲಕ್ಕೆ ಬರಲ್ಲ. ತುಂಬದನೇಕಾಯಿ ಪಲ್ಯ ನಾವು ಹೆಚ್ಚಿಗೆ ಜಾಸ್ತಿ ಅದೇ ಹೇಳ್ತೀವಿ, ತುಂಬದನೇಕಾಯಿ ಪಲ್ಯ ಅಂತ. ಸೊ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಒಂದು ಸಲ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಅದ. ಹೆಚ್ಚಿಗೆ ಏನು ಭೀ ಮಸಾಲದು ಏನು ಭೀ ಆ್ಯಡ್ ಮಾಡೋದು ಜರೂರತ್ತಿಲ್ಲ. ಚಪಾತಿ ಜೊತೆ ಇಲ್ಲಾಂದ್ರೆ ಗರಂ ರೊಟ್ಟಿ ಜೊತೆ ಭೀ ತಿನ್ಬೋದು. ಸೊ ನಮ್ಮ ಮಮ್ಮಿ ಭೀ ಭಾಳ ದಿನ ಆದ್ಮೇಲೆ ಮಾಡ್ಯಾರ, ನಂಗೆ ಭೀ ಗೊತ್ತಿರಲಿಲ್ಲ. ಸೊ ಸಂಡೇ ಮನೆಗಿದ್ದೀವಲ್ಲ ಅದಕ್ಕಂತ ಮಾಡ್ಯಾರ. ಸೊ ಇದೊತ್ತು ನೋಡ್ರಿ ಇವತ್ತಿನ ಬ್ಲಾಗ್. ನೀವು ಭೀ ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತಂತ ಕಮೆಂಟ್ದಾಗ ಭೀ ಕಮೆಂಟ್ ಮಾಡಿರಿ. ಸೊ ಓಕೆ, ನಮಗೆ ಭೀ ಊಟ ಮಾಡೋ ಟೈಮ್ ಆಯಿತು.
ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬೇ ಮಾಡಿರಿ. ಓಕೆ, ಸೊ ಬಾಯ್.